ಕೇವಲ $35,000 ಬೆಲೆಯ ಡ್ರೋನ್ ಶತ್ರುವಿನ $40 ಲಕ್ಷ ಬೆಲೆಯ ಕ್ಷಿಪಣಿಯನ್ನು ಸೋಲಿಸಬಲ್ಲದ? ನಾವು ಯುದ್ಧದ ಆರ್ಥಿಕ ಲೆಕ್ಕಾಚಾರ ಸಂಪೂರ್ಣವಾಗಿ ತಲೆ ಕೆಳಗಾಗ್ತಾ ಇರುವಂತಹ ಯುಗದಲ್ಲಿ ಇದೀವ. ಆಧುನಿಕ ಯುದ್ಧ ಭೂಮಿಯಲ್ಲಿ ಅತಿ ದುಬಾರಿ ಮತ್ತೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂತಹ ದೇಶನೇ ಗೆಲ್ಲುತ್ತೆ ಅನ್ನುವಂತಹ ಈ ಹಳೆಯ ಸಿದ್ಧಾಂತ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಸುಳ್ಳಾಗ್ತಾ ಇದೆಯಾ? ಇರಾನ್ ಮತ್ತೆ ಉಕ್ರೇನ್ ಜಗತ್ತಿಗೆ ನೀಡ್ತಾ ಇರುವಂತಹ ಸಂದೇಶ ಏನು? ಯುದ್ಧದ ಭವಿಷ್ಯವು ಇನ್ನು ಮುಂದೆ ಮನುಷ್ಯರ ನಿರ್ಧಾರಗಳ ಅಧೀನವಾಗಿರದೆ ಕಂಪ್ಯೂಟರ್ ಅಲ್ಗಾರಿದಮ್ಗಳ ಕೈಗೆ ಹೋಗಿದೆಯಾ? ಒಂದು ಕಾಲದಲ್ಲಿ ಬಲಿಷ್ಠ ರಾಷ್ಟ್ರಗಳಿಗಷ್ಟೇನೆ ಸೀಮಿತವಾಗಿದ್ದಂತಹ ನಿಖರ ದಾಳಿಯ ಸಾಮರ್ಥ್ಯ ಇವತ್ತು ಅಗ್ಗದ ತಂತ್ರಜ್ಞಾನದಿಂದಾಗಿ ಸಣ್ಣ ರಾಷ್ಟ್ರಗಳಿಗೂ ಕೂಡ ಸಿಗ್ತಾ ಇರುವಂತಹ ಜಾಗತಿಕ ಅಸ್ಥಿರತೆಗೆ ನಾಂದಿ ಹಾಡಲಿದೆಯಾ? ಅಮೆರಿಕದಂತಹ ಮಹಾಶಕ್ತಿ ತಾಂತ್ರಿಕವಾಗಿ ಮುಂದುವರೆದಿದ್ರು ಕೈಗಾರಿಕಾ ಮಟ್ಟದ ಉತ್ಪಾದನಾ ವೇಗದಲ್ಲಿ ಇರಾನ್ ಅಥವಾ ರಷ್ಯಾದಂತಹ ರಾಷ್ಟ್ರಗಳ ಎದುರು ಸೋಲ್ತಾ ಇದೆಯಾ? ಇಸ್ರೇಲ್ ಮತ್ತೆ ಅಮೆರಿಕದ ಗುಪ್ತಚರ ಸಂಸ್ಥೆಗಳು ಇರಾನ್ನ ಕಾರ್ಯತಂತ್ರವನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಎಡವಿದ್ದೆಲ್ಲಿ? ಇದು ಕೇವಲ ಶಸ್ತ್ರಾಸ್ತ್ರಗಳ ಹೋರಾಟನ ಅಥವಾ ರಾಜತಾಂತ್ರಿಕ ವೈಫಲ್ಯನ? ಇವತ್ತಿನ ಜಾಗತಿಕ ರಾಜಕೀಯ ಮತ್ತೆ ಯುದ್ಧ ಭೂಮಿಯ ವಿದ್ಯಮಾನಗಳನ್ನು ಗಮನಿಸಿದ್ರೆ ಒಂದು ದೇಶದ ಸಾರ್ವಭೌಮತ್ವವನ್ನು ಕೇವಲ ಅಣ್ವಸ್ತ್ರಗಳು ಅಥವಾ ಬೃಹತ್ ಸೈನ್ಯ ಬಲದಿಂದ ಮಾತ್ರನೇ ರಕ್ಷಿಸೋದಕ್ಕೆ ಸಾಧ್ಯನಾ? ಈ ಬಗ್ಗೆ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನೀವಿನ್ನೂ ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೇ ಕೊನೆವರೆಗೂ ನೋಡಿ. ಅದರ ಕುರಿತಾಗಿ ನಿಮಗೆ ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಥ್ಯಾಂಕ್ ಯು.